ವೆರಿ ಗುಡ್ ರೆಸ್ಪಾನ್ಸ್ ಇದೆ. ಇಷ್ಟು 4 ಬಾರಿ ನಾನು ಶಾಸಕನಾದಾಗ ಏನು ಕಾರ್ಯಕ್ರಮಗಳು ಕೊಟ್ಟಿದ್ದೆ, ಏನು ಅವರ ಜೊತೆಗೆ ಒಬ್ಬ ಶಾಸಕನಾಗಿ ನಾನೇನು ಅವರಿಗೆ ಸಂವಿಧಾನ ದಿವಸ ನಡ್ಕೊಂಡಿದ್ದೆ ಅನ್ನೋದಕ್ಕೆ ಈ ಚುನಾವಣೆಯಲ್ಲಿ ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದಾಗ ಯಾವ ಥರ ಜನ ಬಂದು ಭಾಗವಹಿಸ್ತಾಯಿದ್ರು ತಾವು ನೋಡ್ತಿದ್ರಲ್ಲ, ಅದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ನನ್ನ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದೀನಿ ಅಂತೇಳಿ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಈ ಹಿಂದೆ ಅನ್ನಪೂರ್ಣ ಅವರು ನನಗೋಸ್ಕರ 4 ಬಾರಿ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಚುನಾವಣಾ ಪ್ರಕ್ರಿಯೆಯನ್ನು ಭಾಗವಹಿಸ್ತಿದ್ರು. ಜೊತೆಗೆ ಬಂದ ಜನಗಳಿಗೆಲ್ಲ ಮಾತಾಡ್ಸೋದು, ಏನು ಅಭಿವೃದ್ಧಿ ಕಾರ್ಯಕ್ರಮ ಏನಂತಂತೇಳಿ. ಜೊತೆಗೆ ನಾನು ಊಟ ಆದಮೇಲೆ ಕುಂತ್ಕೊಂಡಾಗ ಹೇಳ್ತಾಯಿದ್ರು, ಇಲ್ಲ ಇಂಥವ್ರು ಬಂದಿದ್ದರು, ಹಿಂಗೆ ಸಮಸ್ಯೆಗಳಿದ್ದಾವೆ, ಹಿಂಗೆ ಸ್ವಲ್ಪ ನೋಡು ಅಂತಂತೇಳಿ ಹೇಳ್ತಾಯಿದ್ರು. ಅದು ಹಿಂಗಾಗಿ ಮೊನ್ನೆ ಸರ್ವೆ ರಿಪೋರ್ಟಲ್ಲಿ ಅನ್ನಪೂರ್ಣಗೆ ಬಂದಾಗ ನಾವು ಅದನ್ನೇ ಚರ್ಚೆ ಮಾಡ್ತಾಯಿದ್ವಿ. ನೋಡು, ಎಲ್ಲ ಒಂದು ಒಳ್ಳೆಯ ಒಂದು ಆಡಳಿತ ಮಾಡಿದ್ದಕ್ಕೆ ಇವತ್ತು ನಿನಗೆ ಜವಾಬ್ದಾರಿ ಬಂತು ಇವತ್ತು ಅಂತಂತೇಳಿ ಈಗ ಅಭ್ಯರ್ಥಿ ಆದಾಗ ಎಲ್ಲ ಚುನಾವಣೆ ಹೋದಾಗ ಅದನ್ನೇ ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಮಗೆ ಆ ಜನಸಾಗರ ನೋಡಿ ನಮಗೆ ಕಾಣಿಸ್ತಾ ಇತ್ತು. ಸಾಹೇಬರು ನಾವೆಲ್ಲ ಚುನಾವಣಾ ಪ್ರಕ್ರಿಯೆ ಹೋದಾಗ ಖುಷಿ ಆಗ್ತಾಯಿದೆ. ಇವತ್ತು ಇಬ್ಬರು ಜೋಡೆತ್ತಾಗಿ ಹೋಗಿ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತುಂಬ ಖುಷಿ ಆಗ್ತಾಯಿದೆ. ನಾನು ಎಲ್ಲರೂ ಬರ್ತಾರೆ, ಯುವಕರೆಲ್ಲರೂ ಬಂದು ಕೂಡ ಭಾಗವಹಿಸ್ತಾರೆ. ಈಗ ಬಂದಿಲ್ವಾ ಯುವಕರು ಕೂಡ, ಇಬ್ಬರು ನನ್ನ ಮಕ್ಕಳು ಬಂದಿದ್ದಾರೆ, ನಾವು ಗಂಡ ಹೆಂಡತಿ ಇಬ್ಬರು ಬಂದಿದ್ದೀವಿ. ಎಲ್ಲ ಜೊತೆಯಾಗಿ ಬರಬೇಕು. ನಾನು ಒಂದಲ್ಲೇ ಮನವಿ ಮಾಡ್ತೇನೆ, ಈ ಹಿಂದೆ ಹಿರಿಯರು ಕೂಡ ನಮಗೆಲ್ಲರೂ ಕೂಡ ಚುನಾವಣೆಯಲ್ಲಿ ಈ ಥರ ಒಂದು ಅವೇರ್ನೆಸ್ ಮಾಡ್ತಾಯಿದ್ರು ನಮಗೆಲ್ಲ. ಇದರಿಂದಾಗಿ ಒಬ್ಬ ಸಂಸದನಾಗಿ ನಿಂತು ಈ ಥರ ಮಾಡೋಕ್ಕೆ ಅವಕಾಶ ಆಯಿತು ನಮಗೆಲ್ಲರೂ ಕೂಡ. ಹಿಂಗಾಗಿ ಮುಂದಿನ ಭವಿಷ್ಯ ಕಟ್ಟಲಿಕ್ಕೆ, ತಾಲೂಕಿನ ಭವಿಷ್ಯ ಕಟ್ಟಲಿಕ್ಕೆ ಮಕ್ಕಳೆಲ್ಲ ಬರಬೇಕು, ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಒಳ್ಳೆ ಅಭ್ಯರ್ಥಿ ಪರ ತಾವೆಲ್ಲ ತೀರ್ಮಾನ ಮಾಡಿದರೆ ಖಂಡಿತ ನಮಗೆ ಸಂವಿಧಾನ ಆಶಯಗಳು ಈಡೇರಿದಂಗೆ ಆಗ್ತವೆ. ತಾವು ಲಾಸ್ಟ್ ಟೈಮ್ ಕಂಟೆಸ್ಟೆಂಟ್ ಮಾಡಿದಾಗ ಎಷ್ಟು ಪ್ರತಿಶತ ಮತದಾನ ಆಗಿತ್ತು, ಈ ಸರಿ ಎಷ್ಟು ಆಗ್ಬೋದು? ಖಂಡಿತ ಲಾಸ್ಟ್ ಟೈಮು 79-78 ಆಗಿತ್ತು, ಈ ಸರಿ 80 ಕ್ರಾಸ್ ಆಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.